ನಿಮ್ಗೆ ಅಲ್ಲ ಒಂದೇ ನಿಮಿಷ ಇವರಿಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಬಿಡಿ. ಅಲ್ಲ ಇಷ್ಟೊತ್ತು ಸದನ ಕರೆಕ್ಟ್ ಆಗಿ ನಡೀತಾ ಇತ್ತು. ಅವರಿಬ್ಬರು ಬಂದು ಪದೇ ಪದೇ ಮಾಡಿ ಸುಮ್ಮನೆ ವೇಸ್ಟ್ ಟೈಮ್ ವೇಸ್ಟ್ ಅಷ್ಟೇ. ಏನಾನ ರೆಕಾರ್ಡ್ ಹೋಯ್ತಾ, ಪತ್ರಿಕೆಗೆ ಹೋಯ್ತಾ, ಏನು ಇಲ್ಲ. ಸುಮ್ಮನೆ ಬಂದು ಗಲಾಟೆ ಮಾಡಿದ್ರು. ನಿಮ್ ಸೆಕ್ರೆಟರಿಗೆ ಹೇಳಿ ನಾಳೆಯಿಂದ ಸ್ವಲ್ಪ ಕಷಾಯದ ವ್ಯವಸ್ಥೆ ಹೊರಗಡೆ ಮಾಡೋದು ದಯವಿಟ್ಟು ಸ್ವಲ್ಪ ಕಷಾಯ ಬೇಕೆಲ್ಲ ಬೇಕು ನೀವು. ಈಗ ನಾನು ದಯವಿಟ್ಟು ಅವರ ರಿಪ್ಲೈ ಮಾಡುವಾಗ ತಾಳೆ ಒಂದೇ ಎತ್ತಾಳವರು ವಿರೋಧ ಪಕ್ಷ ನಾಯಕರ ನೀವು ಇಡೀ ಸದನ ಆ ಬಟನ್ ಅವ್ರ ಕಾಂಪಿಟೇಷನ್ ಸಾಲ್ವ್ ಮಾಡಪ್ಪ ನೀನು. ಆಮೇಲೆ ಸಾಲ್ವ್ ಮಾಡುವಂತೆ ಅಲ್ಲಿ ಕಾಂಪಿಟೇಷನ್. ಈಗ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಿಮ್ಮ ಸೆಂಟ್ರಲೈಸ್ ಬಟನ್ ಅವ್ರು ಇಟ್ಕೋಬೇಕಾಯ್ತು, ನೀವು ಇಟ್ಕೊಂಡಿರಿ. ಈಗ ಅದಕ್ಕೆ ಜನ ಮಾತಾಡಲಿ. ಈಗ ನಾನು ಒಂದಕ್ಕೆ ನಾನು ಮೊನ್ನೆ ಕೂಡ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೇನೆ. ಅವರು ಪದೇ ಪದೇ ಮುಗಿತು ಮತ್ತೆ ಮಾಡಕತ್ತರು ನನಗೆ ಹತ್ತಿಳಿತಾ ಇಲ್ಲ. ಸಿಸಿ ಮಾಡಿ ಕೂತ್ಕೊಳ್ಳಿ. ಯಾಕೆ ನೀವು ಪ್ರತಿ ಸಲ ಆ ಕಡೆಗೆ ಯಾಕೆ ನಿಲ್ತೀರಿ? ಯಾಕೆ ಏನಾಗಿದೆ ಬಗ್ಗೆ ಹೇಳಿದ್ರಿ ಸರ್. ನಾವು ಡಿಬೇಟ್ ಅವಾಗ ನಾನು ಕೂಡ ಡಿಬೇಟ್ ಮಾತಾ ಇಟ್ಕೊಲ್ವಾ? ನನಗೆ CID ನೋಟಿಸ್ ಕೊಟ್ರಲ್ಲ, ನಾನು ಮಾಧ್ಯಮದಲ್ಲಿ ಏನಿದೆ, ನೀವು ಇವತ್ತು ಪೇಪರ್ ತೆಗ್ದು ಮಾತಾಡ್ತಾ ಇದ್ರಲ್ಲ, ಅದೇ ಪೇಪರ್ ತೆಗ್ದು ನಾನು ಮಾತಾಡಿದ್ದೆ.